ನೀನು ಅವಳು ಮಾತೆಲ್ಲ ತಲೆ ಕೆಡ್ಸ್ಕೋಬೇಡ. ನೀನು ಅವಳು ಮಾತೇನಾದ್ರೂ ಕೇಳಿದ್ರೆ ನಿನ್ನ ಜೀವನ ಬರ್ಬಾದಾಗೋಗುತ್ತೆ. ನನ್ನ ಮಾತು ಕೇಳು, ನೀನು ಮಾಡ್ತಿರೋದೇ ಸರಿ ಕಣೋ. ಅಕ್ಕ ನಿನ್ನ ಹೆಂಡತಿ ಜೊತೆ ಸೇರಿ ಬಾಳು ಅಂತ ಯಾವ ಸೀಮೆ ಹೆಂಡ್ತಿನೋ ಅವಳು. ಮನೆಗೆ ಒಂದು ಬೀರುನೋ ಫ್ರಿಜ್ನೋ ತರಬೇಕಾದ್ರೆ 10 ಸಲ ಯೋಚಿಸ್ತೀವಿ, 100 ವೆರೈಟಿ ಹುಡುಕ್ತೀವಿ. ಅಂಥದ್ರಲ್ಲಿ ಹಿಂದೆ ಮುಂದೆ ಗೊತ್ತಿಲ್ದಿರೋವಳು ನಿನಗೆ ಹೆಂಡತಿ ಹೇಗೋ ಆಗಕ್ಕೆ ಸಾಧ್ಯ? ಅವಳ ಜೊತೆ ಹೇಗೋ ಸಂಸಾರ ಮಾಡ್ತೀಯಾ? ಆದ್ರೆ ಅವಳಿಗೆ ಮನೆ ಬಿಟ್ಟು ಹೋಗಲ್ಲ ಅಂತ ಹಠ ಮಾಡ್ತಿದ್ದಾಳಲ್ಲ, ಎಷ್ಟು ಕೊಬ್ಬಿರ್ಬೇಕು ಅವಳಿಗೆ. ನೆನ್ನೆ ಮೊನ್ನೆ ಬಂದವಳಿಗೆ ಅಷ್ಟೊಂದು ಕೊಬ್ಬಿರ್ಬೇಕಾದ್ರೆ ನಿನಗೆಷ್ಟಿರ್ಬೇಡ. ಅವಳಾಗೆ ಮನೆ ಬಿಟ್ಟು ಹೋಗಿದ್ದಿದ್ರೆ ಬುದ್ಧಿವಂತೆ ಆಗ್ತಾ ಇದ್ಲು. ಇಲ್ಲ ಇಲ್ಲೇ ಗೂಟ ಹೊಡ್ಕೊಂಡು ಇರ್ತೀನಿ ಅಂತ ಸೆಟ್ ಹೊಡೆದು ನಿಂತಿದ್ದಾಳಲ್ಲ, ಅವಳು ಮುಂದೆ ನೀನ್ ಯಾಕೋ ಸೋಲ್ಬೇಕು? ಅವಳು ಪಾಠ ಕಲ್ಸು ಮಾವ. ಹೂ ಕಣೋ, ನಿನ್ ಪಾಡೋಗ್ ನೀನು ಅವಳಿಗೆ ಒಳಗೊಳಗೆ ಟಾರ್ಚರ್ ಮಾಡ್ತಾ ಇರೋ. ಯಾವ ಹಿಂಜರಿಕೆನೂ ಬೇಡ. ನಿನ್ ಪರ ನಾನಿರ್ತೀನೋ. ನೀನ್ ಏನ್ ಯೋಚನೆ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತು. ಅವಳನ್ನ ಮನೆ ಬಿಟ್ಟು ಓಡಿಸಿದ್ರೆ ಆಸ್ತಿ ಕೈ ತಪ್ಪೋಗುತ್ತೆ ಅಂತ ತಾನೆ ನಿನ್ನ ಯೋಚನೆ. ಲೋ ಅವಿನಾಶ, ವಿಲ್ಲಲ್ಲಿರೋದು ನೀನು ಅವಳನ್ನ ಮನೆ ಬಿಟ್ಟು ಓಡಿಸಿದ್ರೆ ಅರ್ಧ ಆಸ್ತಿ ಅವಳಿಗೆ ಸಿಗುತ್ತೆ ಅಂತ. ಅವಳಾಗೆ ಅವಳು ಮನೆ ಬಿಟ್ಟು ಹೋದ್ರೆ 1 ನಯಾ ಪೈಸೋನ ಅವಳಿಗೆ ಸಿಗಲ್ಲ. ತಿರ್ಪೆ ತಿರ್ಪೆ ಎತ್ತಬೇಕಾಗುತ್ತೆ. ಅವಿನಾಶ್, ನಿನಗೆ ಇನ್ನೊಂದು ವಿಷಯ ಗೊತ್ತಾ? ನಿನಗೆ 50 ವರ್ಷ ಆಗೋವರೆಗೂ ಆಸ್ತಿನ ಮಾರೋಂಗಿಲ್ಲ ನಿಜ. ಆದ್ರೆ ಆಸ್ತಿನ ಎಲ್ಲೂ ಇನ್ವೆಸ್ಟ್ ಮಾಡಬಾರ್ದು, ಬಿಸ್ನೆಸ್ಗೆ ಹಾಕ್ಬಾರ್ದು, ಲಾಭ ಗಳಿಸಬಾರ್ದು ಅಂತ ಎಲ್ಲೂ ಕಂಡೀಷನ್ ಹಾಕಿಲ್ಲ. ಹೂ ಮಾವ, ಬಿಲ್ಲಲ್ಲಿ ಆ ಥರ ಕ್ಲಾಸ್ ಯಾವುದೂ ಇಲ್ಲ. ಅವಿನಾಶ್, ನಮ್ಮಕ್ಕ ನಿನಗೋಸ್ಕರ ಎಷ್ಟು ಜೀವ ಸೌಸಿದ್ರಳಂತ ನಿನಗೂ ಗೊತ್ತು. ಆದ್ರೆ ಇವತ್ತು ಅವಳ ಪರಿಸ್ಥಿತಿ ಏನಾಗಿದೆ? ತುತ್ತು ಅನ್ನಕ್ಕೂ ಇನ್ನೊಬ್ರ ಹತ್ರ ಕೈ ಚಾಚೋ ಪರಿಸ್ಥಿತಿ. ನಮ್ಮನ್ನು ಬಿಟ್ಬಿಡೋ. ಅಕ್ಕನಿಗೋಸ್ಕರನಾದ್ರೂ ನಿಂದೆ ಆದಂಥ ಒಂದು ಸಾಮ್ರಾಜ್ಯ ಕಟ್ಟಿ ಅವಳನ್ನ ಸುಖವಾಗಿಡು. ಹಾಗಾದ್ರೂ ಅವಳ ಋಣನ ತೀರ್ಸೋ. ಎಸ್ ಮಾವ, ಅಮ್ಮಂಗೋಸ್ಕರನಾದ್ರೂ ಈ ಕೆಲಸ ಮಾಡೇ ಮಾಡ್ತೀನಿ. ಎಸ್, ಮಾಡೇ ಮಾಡ್ತೀನಿ. ನೀಲ್ಕಂಠ, ಯಾಕೋ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಏನಾಯ್ತು? ಏನು ಪ್ರಯೋಜನ ಇಲ್ಲಕ್ಕ. ಕನಕ ತಲೆನೇ ಕೆಡ್ಸ್ಕೊಂಡಿಲ್ಲ, ಆರಾಮಾಗಿದ್ದಾಳೆ. ರೀ, ಮತ್ತೆ ಅಣ್ಣ ಕನಕನ್ನ ಮನೆ ಬಿಟ್ಟು ಓಡಿಸ್ತೀನಿ ಅಂತೆಲ್ಲ ಹಾರಾಡ್ತಿದ್ದ ಅಂದ್ರೆ? ಹಾರಾಡ್ತಿದ್ದ. ಅಕ್ಕ ಹೇಳ್ದಾಗೆ ಅವಿನಾಶನ್ ಬ್ರೈನ್ನ ವಾಶ್ ಮಾಡಿ ಬಂದಿದ್ದೀನಿ. ಏನಂದ ಅವನು? ಅಕ್ಕ, ಅವ್ರಿಗೆ ನಿಂದೆ ಭಯ ಕಣಕ್ಕ. ನಿನಗೆ ಗೊತ್ತಾದ್ರೆ ಎಲ್ಲಿ ಏನು ಅಂತೀಯೋ ಅಂತ ತುಂಬಾ ಹೆದರಿದ್ದ. ಏನೂ ಗೊತ್ತಾಗಲ್ಲ, ನೀನು ಆರಾಮಾಗಿರೋ ಅಂತ ಸಮಾಧಾನ ಮಾಡಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದು ಬಂದಿದ್ದೀನಿ. ಈಗ ಬೆಂಕಿ ದಗದಗ ಅಂತ ಉರಿದು ಕನಕನ್ನ ಆಹುತಿ ತಗೊಳ್ಳೋದಕ್ಕೆ ಕಾಯ್ತಾ ಇದೆ. ಅಂದ್ರೆ ಅಣ್ಣ ಕನಕನ್ನ ಮನೆಯಿಂದ ಆಚೆ ಹಾಕೋದ್ ಗ್ಯಾರಂಟಿ ಅನ್ನಿ? ಅವನ್ ಕೊತ ಅಂತ ಕುದೀತಾ ಇರೋದು ನೋಡಿದ್ರೆ ಸಂಜೆ ಒಳಗೆ ಕನಕನ್ನ ಮನೆ ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ದಾನೆ. ಇನ್ನು ಏನೇನು ಅನಾಹುತ ಆಗುತ್ತೋ, ಏನೇನು ಪ್ಲಾನ್ ಮಾಡಿದಾನೋ. ನೀಲ್ಕಂಠ, ಆಸ್ತಿ ವಿಷಯ ಏನಾದ್ರು ಮಾತಾಡ್ದ ಕಣಕ. ಕನಕನ್ನ ಬರೀ ಮನೆಯಿಂದ ಓಡಿಸೋದೆ ಅಲ್ಲ, ನೀನು ಹೇಳ್ದಾಗೆ ಆಸ್ತಿ ಮೇಲಿನ ಕೆನೆನ ಬಳಿಯಕ್ಕೂ ಸೈ ಅಂದ. ಹ್ಞೂ ಕಣಕ್ಕ, ಅಕ್ಕ ನಿನಗೋಸ್ಕರ ಜೀವನನೇ ತೆಗೆದಿದ್ದಾಳೆ. ಅಕ್ಕ ಈ ಮನೆಯಲ್ಲಿ ಎಷ್ಟು ಪಾಡು ಪಡ್ತಾ ಇದ್ದಾಳೆ. ಅವಳನ್ನ ಚೆನ್ನಾಗಿ ಇಟ್ಕೊಳ್ಳೋದು ನಿನ್ನ ಕರ್ತವ್ಯ ಅಲ್ವಾ ಅಂತ ಹೇಳಿ ತಿದ್ದು ಬಂದಿದ್ದೀನಿ. ಸರಿಯಾಗಿ ಹೇಳಿದ್ರಿ. ಅಮ್ಮ ಅನ್ನೋ ಸೆಂಟಿಮೆಂಟಲ್ ತರದೇ ಹೋಗಿದ್ರೆ ಅವ್ನು ನಮ್ಮ ಮಾತು ಕೇಳ್ತಿರ್ಲಿಲ್ಲ. ಚದುರಂಗ ಆಟದಲ್ಲಿ ನಾನು ಇನ್ನೊಂದು ಕಾಯಿ ನಾಡ್ಸೋ ಕಾಲ ಬಂದಿದೆ. ನೀಲ್ಕಂಠ, ನಾವು ದಿಗ್ಬಂಧನ ಹಾಕಬೇಕು. ಅವನ ಕೈಯಲ್ಲಿ ಕಾಯಿ ಒಡಿಸ್ಬೇಕು. ಚಿತ್ರ, ನಾನು ಕರಿತಾ ಇದ್ದೀನಿ ಅಂತ ಕನಕಂಗೆ ಹೋಗಿ ಹೇಳಿ. ಅತ್ತೆ, ಏನೋ ಮಾತಾಡಬೇಕು ಅಂತ ಹೇಳಿದ್ರೆ? ತಪ್ಪು ಮಾಡಿಬಿಟ್ಟೆ ಕನಕ. ನೀ ನನ್ನ ಮನಸ್ಸಿಗೆ ತುಂಬ ಬೇಜಾರು ಮಾಡಿಬಿಟ್ಟೆ. ಯಾಕತ್ತೆ? ಅಂಥದ್ದು ನಾನೇನು ಮಾಡಿದೆ? ರಾತ್ರಿ ಎಲ್ರಿಗೂ ನಿಮ್ಮ ಮಾವಂಗೆ ಎದುರಾಡ್ಬಿಟ್ಟಿಲ್ಲ. ಅತ್ತೆ, ಅದು ಅವರು... ನೀನು ಏನು ಹೇಳ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು.
ಅವ್ರು ಒಳ್ಳೆಯವರಲ್ಲ ಅಂತ ತಾನೆ. ನೋಡು, ಅವ್ರು ಒಳ್ಳೆಯವರು ಕೆಟ್ಟವರು ಅನ್ನೋ ವಿಮರ್ಶೆ ಬೇಡ. ನೀನ್ ಮಾಡಿರೋದು ಸರಿ ಇಲ್ಲ. ಅವರು ಹಿರಿಯರು, ಈ ಮನೆಯಲ್ಲಿ ಗೌರವ ಸ್ಥಾನದಲ್ಲಿರೋರು. ಅವ್ರಿಗೆ ಮುಖಕ್ಕೆ ಹೊಡೆದಂಗೆ ಮಾತಾಡ್ದಿಯಲ್ಲ, ನನ್ನ ಮನಸ್ಸಿಗೆ ತುಂಬಾ ನೋವಾಯ್ತು. ಕನಕ ಅಂದ್ರೆ ನಾನೇನೋ ಅನ್ಕೊಂಡಿದ್ದೆ. ಒಳ್ಳೆ ಮನೆಯಿಂದ ಬಂದವಳು. ಹಿರಿಯರು ದೊಡ್ಡವರು ಅಂದ್ರೆ ಗೌರವ, ಭಕ್ತಿ, ನಯ, ವಿನಯ ಇರುತ್ತೆ ಅನ್ಕೊಂಡಿದ್ದೆ. ಆದ್ರೆ ನನ್ನ ಲೆಕ್ಕಾಚಾರನೆಲ್ಲ ತಲೆ ಕೆಳಗಾಗಿ ಮಾಡ್ಬಿಟ್ಟೆ. ಅವರಿಂದ ಈ ಮನೇಲಿ ನಾವು ಎಷ್ಟು ನೊಂದಿದ್ದೀವಿ ಅಂತ ನಿಂಗೆ ಗೊತ್ತಲ್ವಾ? ನೀನು ಈ ಮನೆಗೆ ಬಂದು ಎಷ್ಟು ದಿನ ಆಯ್ತಲ್ವ? ಯಾವತ್ತಾದ್ರೂ ನಾನು ಅವ್ರಿಗೆ ಎದುರು ಮಾತಾಡಿದ್ದೀನಿ ಅಥವಾ ಅವ್ರು ನನ್ನನ್ನು ಕರೆದು ಬುದ್ಧಿ ಹೇಳಿದಾರ? ಈ ಮನೇಲಿ ಎಲ್ರಿಗೂ ಒಂದೊಂದು ಸ್ಥಾನ ಇದೆ. ಅದಕ್ಕೆ ಸಲ್ಲಿಸ್ಬೇಕಾಗಿರೋ ಗೌರವ ಸಲ್ಲಿಸಲೇಬೇಕು. ಅದಕ್ಕೆ ನೀನು ಹೊರತಲ್ಲ. ಮಾವ ನಮ್ಮ ಯಜಮಾನ್ರ ಬಗ್ಗೆ ಮಾತಾಡಿದ್ರಲ್ಲ, ಅವ್ರು ಆಗ್ತಾನೆ ಬಂದಿದ್ರು. ಸುಮ್ಮನೆ ಮಾತಂಗ್ ಮಾತು ಯಾಕೆ ಅಂತ ಹಾಗನ್ಬಿಟ್ಟೆ ಅತ್ತೆ. ನಿನ್ ಗಂಡನ ಒಂದ್ ಮಾತಂದ್ರು ಅಂತ ನಿನ್ಗೆ ಇಷ್ಟು ಕೋಪ ಬರ್ತಿದ್ಯಲ್ಲ? ಇನ್ ನಮ್ಮನ್ನ ಮಾತ್ಗೂ ಕುಟುಕ್ತಾನೆ ಇರ್ತಾರೆ. ನಮ್ಗಿಷ್ಟು ವರ್ಷ ಇನ್ನೆಷ್ಟು ಕೋಪ ಬಂದಿರ್ಬೇಡ. ಮಾತೆತ್ತಿದ್ರೆ ವಿಷಕಂಠ ಅಂತ ಕೂಗ್ತಾರೆ. ನಿಂತರ ಆಗಿದ್ರೆ ನಾನು ಯಾವತ್ತೂ ಅವ್ರ ಮುಖಕ್ಕೆ ಬಾರಿಸ್ಬಿಡ್ಬೇಕಿತ್ತು. ಕನಕ, ನೀನು ನಿನ್ನ ಗಂಡನ ಪರ ವಹಿಸಿದ್ ಸರಿ, ಆದ್ರೆ ನಿಮ್ಮ ಮಾವನ ಜೊತೆ ಅಷ್ಟೊಂದು ನಿಷ್ಠುರವಾಗಿ ನಡ್ಕೊಂಡಿರೋದು ಸರಿ ಅಲ್ಲಮ್ಮ. ಇಷ್ಟಕ್ಕೂ ಅವ್ರ ಮಗನಿಗೆ ಬುದ್ಧಿ ಹೇಳೋ ಹಕ್ಕು ಅವ್ರಿಗಿದೆ. ನಾನು ಅವನ ಕೆನ್ನೆಗೆ ಬಾರಿಸ್ದೆ. ಸ್ವಂತ ಮಗನಿಗೆ ಒಂದೆರಡು ಬುದ್ಧಿ ಮಾತು ಹೇಳೋ ಅಧಿಕಾರ ಅವ್ರಿಗಿಲ್ವಾ? ಅದು ನಿನ್ನ ಒಳ್ಳೇದಕ್ಕೆ. ಇಷ್ಟಕ್ಕೋ ನಿನ್ನ ಈ ಮನೆಗೆ ಕರ್ಕೊಂಡು ಬಂದು ನಿಂಗೊಂದು ಸ್ಥಾನ ಮಾನ ಕೊಟ್ಟಿರೋದು ಅವರೇ ಅನ್ನೋದನ್ನ ಮರಿಬೇಡ. ಸಾರಿ ಅತ್ತೆ, ನಾನು ಏನೇನೋ ಮಾತಾಡ್ಬಿಟ್ಟೆ. ಆಮೇಲೆ ನನಗೂ ಅನ್ನಿಸ್ತು ನಾನು ತುಟಿ ಮೀರ್ ಮಾತಾಡ್ಬಿಟ್ಟೆ ಅಂತ. ನನ್ನನ್ನು ಕ್ಷಮಿಸ್ಬಿಡಿ. ಕ್ಷಮಿಸ್ಬೇಕಾಗಿರೋದು ನಾನು. ಅವ್ರು ಹೋಗ್ ಕನಕ, ಈಗಲೇ ಹೋಗು. ಅವ್ರ ಹತ್ರ ಕ್ಷಮೆ ಕೇಳು. ಸರಿ ಅತ್ತೆ. ಮಾವ, ರಾತ್ರಿ ನಾನು ನಿಮಗೆ ಎದುರು ಮಾತಾಡ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಕನಕ, ನನ್ನ ಹತ್ರ ಹೋಗಿ ಕ್ಷಮೆ ಕೇಳು ಅಂತ ನಿಮ್ಮ ಅತ್ತೆ ಹೇಳಿ ಕಳಿಸಿದ್ಲ? ನನಗೂ ತಪ್ಪು ಮಾಡಿದೆ ಅನಿಸ್ತಿತ್ತು ಮಾವ. ಅತ್ತೆನೂ ಅದನ್ನೇ ಹೇಳಿದ್ರು. ನೀನು ನನ್ನ ವಿರುದ್ಧ ಮಾತನಾಡ್ದೆ ಅಂತ ನನಗೇನು ಬೇಜಾರಿಲ್ಲ. ಆದರೆ ನಿಮ್ಮ ಅತ್ತೆ ಮಾತಿಗೆ ಬೆಲೆ ಕೊಡೋ ಅಗತ್ಯ ಇಲ್ಲ. ಈ ವಿಷಯನ ನಾನೇ ನಿನಗೆ ಹೇಳಬೇಕು ಅಂತ ಇದ್ದೆ, ಆದರೆ ಸಂದರ್ಭ ಸಿಕ್ಕಿರಲಿಲ್ಲ. ನೋಡ್ಕನಕ, ಇಲ್ಲಿ ಯಾರನ್ನೂ ನಂಬೇಡ. ಇಲ್ಲಿ ನಡೀತಿರೋದು ಯಾವುದೂ ನಿಜ ಅಲ್ಲ. ನಿನ್ನ ದೃಷ್ಟಿನಲ್ಲಿ ಒಳ್ಳೆಯಳಾಗೋದಕ್ಕೋಸ್ಕರ ನಿಮ್ಮತ್ತೆ ಎಲ್ಲ ನಾಟಕ ಮಾಡ್ತಿದ್ದಾಳೆ. ಮಾವ, ಏನ್ ಹೇಳ್ತಿದ್ದೀರಾ ನೀವು? ಹೌದು, ಸುಳ್ಳು ಪ್ರೀತಿ ತೋರಿಸಿ ನನ್ನ ಮಗನನ್ನ ಕೈವಶ ಮಾಡ್ಕೊಂಡಾಗೆ ಕಪಟ ನಾಟಕ ಆಡಿ ನಿನ್ನನ್ನು ಕೈಗೊಂಬೆ ಮಾಡ್ಕೊಳ್ಕೊಟ್ಟಿದ್ದಾಳೆ. ನನ್ನ ವಿರುದ್ಧವಾಗಿ ನಿನ್ನ ಎತ್ತು ಕಟ್ಟಿ ತನ್ನ ಸ್ವಾರ್ಥ ಸಾಧನೆ ಮಾಡ್ಕೊಳ್ಕೊಟ್ಟಿದ್ದಾಳೆ. ನನ್ನ ಯಾಕೆ ಅವ್ರ ಕೈಗೊಂಬೆ ಮಾಡ್ಕೋಬೇಕು?
ಅದರಿಂದ ಅವ್ರಿಗೇನು ಉಪಯೋಗ ಮಾವ? ನನಗೇನೋ ಹಾಗೆ ಅನ್ನಿಸ್ತಿಲ್ಲ. ಅನ್ಸಲ್ಲ. ಹೇಗನ್ಸಕ್ ಸಾಧ್ಯ? ಅಧಿಕಾರಣ ನಾನೇ ಆಗ ತ್ಯಾಗ ಮಾಡ್ತಿದ್ದೀನಿ ಅನ್ನೋ ಥರ ಮಾತಾಡ್ತಾಳೆ. ನೀನ್ ನನ್ನ ಸೊಸೆಯಲ್ಲ, ಸಾಕ್ಷಾತ್ ಮಗಳು, ನನ್ನ ಹೊಟ್ಟೆ ಹುಟ್ಟಿದ ಮಗಳಿಗಿಂತ ಹೆಚ್ಚು ಅಂತ ತಲೆ ಸವರಿರ್ತಾಳೆ. ಕಪಟ ಕಾಳಜಿ ತೋರಿಸಿ ನಾಟಕ ಆಡೋ ಬಗ್ಗೆ ಹೇಗನ್ಸಕ್ ಸಾಧ್ಯ? ಇಲ್ಲ ಮಾವ, ಅತ್ತೆ ಯಾವ ನಾಟಕನೂ ಆಡಿಲ್ಲ. ಅವ್ರಿಗೆ ನನ್ನ ಬಗ್ಗೆ ಮಾತ್ರ ಅಲ್ಲ, ಈ ಮನೇಲಿರೋರು ಎಲ್ರ ಬಗ್ಗೆನೂ ಸಹಜ ಕಾಳಜಿ ಇದ್ದೇ ಇದೆ. ಅದರಲ್ಲೂ ನಿಮ್ಮ ಬಗ್ಗೆ ಅವ್ರಿಗೆ ವಿಶೇಷವಾದ ಗೌರವ ಇದೆ. ಅತ್ತೆ ನಿಜವಾಗ್ಲೂ ದೇವತೆ ಮಾವ. ಗಂಡ ಹೆಂಡ್ತಿನ ಒಂದು ಮಾಡ್ತೀನಿ ಅಂತ ನಿನ್ನ ಹತ್ರ ಮಂಕ್ಬುದ್ಧಿ ಎಷ್ಟಿರ್ತಾರೆ. ಅದನ್ನ ನಿಜ ಅಂತ ನಂಬ್ಕೊಂಡ್ಬಿಟ್ಟು ಅವಳನ್ನ ನೀನು ಮಹಾತಾಯಿ ದೇವತೆ ಅಂತ ನಂಬ್ಕೊಂಡ್ಬಿಟ್ಟಿದ್ಯಾ. ಹಾಡಿ ಹೋಗ್ತಾ ಇದೀಯ. ಅವಳು ದೇವತೆನೂ ಅಲ್ಲ, ಮಹಾತಾಯಿನೂ ಅಲ್ಲ. ಅವಳೊಬ್ಳು ಮಂತ್ರೆ, ರಾಕ್ಷಸಿ, ಈ ಮನೆನ ಸರ್ವನಾಶ ಮಾಡಿದ ವಿಷಕನ್ಯೆ. ಅವಳ ಬಗ್ಗೆ ನಿನಗೇನು ಗೊತ್ತು? ನಾನು ಹೇಳ್ತೀನಿ ಕೇಳು. ನಾನು ಸಾಕು ಸಾಕು ನಿಲ್ಸಿ ಮಾವ. ಅತ್ತೆ ಬಗ್ಗೆ ಇನ್ನೊಂದು ಮಾತು ಕೇಳೋದಕ್ಕೆ ಇಷ್ಟಪಡಲ್ಲ ನಾನು. ಛೆ, ಅತ್ತೆ ಬಗ್ಗೆ ನಿಮ್ಗೆ ಇಷ್ಟೊಂದು ದ್ವೇಷ ಇದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಮಾವ. ಎಲ್ಲ ಕಣ್ಣಿಂದ ನೋಡ್ತಿದ್ರು ನಾನು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೆ. ನೀವು ಈ ಮನೇಲಿ ಯಾರ ಭಾವನೆ ಗೌರವ ಕೊಟ್ಟಿದ್ದೀರಿ ಮಾವ? ಯಾರಲ್ಲಿ ವಿಶ್ವಾಸ ಇಟ್ಟಿದ್ದೀರಿ ಹೇಳಿ? ನೋಡ್ಕನಕ, ನಿನ್ಗಿದೆಲ್ಲ ಗೊತ್ತಾಗ್ತಿಲ್ಲ. ಬೆಳ್ಳಗಿರೋದನ್ನೆಲ್ಲ ಹಾಲು ಅಂತ ನಂಬೇಡ. ನನ್ನ ಮಾತು ಕೇಳು ಮಾವ. ನೀವ್ ಏನ್ ಹೇಳೋದು ಬೇಡ. ನೀವ್ ಹಾಲನ್ನೇ ಹಾಲ ಅಂತ ನಂಬಿಸ್ತಿದ್ರಿ. ಈ ಸರ್ವಾಧಿಕಾರಿ ಧೋರಣೆಯಿಂದ ಈ ವಯಸ್ಸಲ್ಲಿ ಏನ್ ಸಾಧಿಸ್ಬೇಕು ಅಂತ ಹೊರಟಿದ್ದೀರಿ ಅಂತ ನನ್ಗೆ ಗೊತ್ತಿಲ್ಲ. ಇದು ಸರ್ವಾಧಿಕಾರಿ ಧೋರಣೆ ಅಲ್ಲಮ್ಮ. ನಿನಗಿದೆಲ್ಲ ಅರ್ಥ ಆಗಲ್ಲ. ಸುಮ್ಮನೆ ನಾನು ಹೇಳ್ದಾಗ ಕೇಳು. ಇದೇ ಮಾವ, ನಾನು ಸರ್ವಾಧಿಕಾರಿ ಧೋರಣೆ ಅಂತ ಹೇಳಿದ್ದು. ಇಲ್ಲಿ ನೀವು ಹೇಳ್ದ ಹಾಗೆ ನಡಿಬೇಕು. ನೀವು ಹಾಕಿದ ಗೆರೆ ದಾಟಬಾರ್ದು ಅಂತ ಎಲ್ರೂ ನಿಮ್ಮ ಅಂಕೆಯಲ್ಲಿ ಇಟ್ಕೊಂಡಿದ್ದೀರಿ. ಇದು ಸರ್ವಾಧಿಕಾರಿ ಧೋರಣೆ ಅಲ್ವಾ ಮಾವ? ನಾನಂತೂ ದುಡ್ಡಿಗೆ ಬಂದೋಳು, ಹೊರಗ್ ನೋಡು. ನೀವು ಹೇಳ್ದ ಹಾಗೆ ಕೇಳ್ಬೇಕು. ಆದ್ರೆ ಅತ್ತೆಗೆ ಅವ್ರದ್ದೇ ಅದು ವ್ಯಕ್ತಿತ್ವ ಘನತೆ ಇರಲ್ವಾ ಮಾವ? ನಿಮ್ಮ ನಡವಳಿಕೆಯಿಂದ ಅತ್ತೆ ಮನ್ಸಿಗೆ ಎಷ್ಟು ನೋವಾಗಿರುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರ ಮಾವ? ನಿಮ್ಮ ಮನ್ಸಿಗೆ ನೋವಾಗಬಾರ್ದು, ನಿಮ್ಮ ಗೌರವ ಘನತೆಗೆ ಮುಕ್ಕಾಗಬಾರ್ದು ಅಂತ ಯೋಚಿಸೋ ಅತ್ತೆಯಲ್ಲಿ ಅವ್ರ ಬಗ್ಗೆ ಕಣ್ಕಡದಲ್ಲೂ ದ್ವೇಷ ತುಂಬಿಕೊಂಡು ಅವ್ರನ್ನ ರಾಕ್ಷಸಿ, ವಿಷಕನ್ಯೆ ಅಂತ ಹಗುರವಾಗಿ ಮಾತಾಡೋ ನೀವೆಲ್ಲಿ? ಇವನ್ನ ತುಂಬಾ ದೊಡ್ಡ ಮನುಷ್ಯರು ಅಂದ್ಕೊಂಡಿದ್ದೆ ಮಾವ. ಛೆ, ನಿಮ್ ಬಗ್ಗೆ ನನಗೆ ಅಸಹ್ಯ ಅನ್ಸುತ್ತೆ. ಸೂಪರ್ ಅಪ್ಪ. ಪುರಿನ ಟಗರು ಮಾಡಿ ಮುತ್ತನ್ನೇ ಗುಮ್ಮ ಹಾಗೆ ಮಾಡ್ಬಿಟ್ಟಲ್ಲಪ್ಪ. ನಾನು ತುಂಬಾ ಯೋಚನೆ ಮಾಡಿ ನೋಡಿದೆ. ಆದ್ರೆ ಯಾವ ರೀತಿನೂ ರಾಜಣ್ಣಂಗ ಅವ್ ಮಗು ಬಗ್ಗೆ ಗೊತ್ತಿರೋಕ್ ಸಾಧ್ಯನೇ ಇಲ್ಲ. ಅಲ್ಲಮ್ಮ, ನನಗೆ ಗೊತ್ತಿರೋದು ನಾನು ಹೇಳಿದ್ದೀನಿ. ಹೆಚ್ಚಿನ ನನಗೇನು ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ. ಮತ್ತೇನಾದ್ರೂ ದುಡ್ಡಿನ ಆಸೆಗೋಸ್ಕರ ಗೇಮ್ ಆಡ್ತಿದ್ಯಾ ಹೇಗೆ? ಅಯ್ಯೋ, ಗೇಮ್ ಅಂತ ಗೇಮು. ಕಾಲು ಜವ್ ಹಿಡಿದಿದೆಯಮ್ಮ. ನಾನು ಆಸ್ಪತ್ರೆಗೆ ಹೋಗ್ಬೇಕು, ಬಿಟ್ಬಿಡಮ್ಮ. ನೋಡು, ಹೆದರ್ಕೋಬೇಡ, ನಾನು ನಿನ್ಗೇನು ಮಾಡಲ್ಲ. ಆದ್ರೆ ಸತ್ಯ ಎಲ್ಲೋ ಮಿಸ್ ಆಗ್ತಿದೆ ಅನ್ಸ್ತಿದೆ. ಕನಕ ಮಗುಗೋಸ್ಕರ ಹುಡುಕ್ತಿದ್ಲು. ರಾಜಣ್ಣಂಗೆ ಕನಕ ಅಂದ್ರೆ ಪ್ರಾಣ. ರಾಜಣ್ಣಂಗೆ ಒಂದ್ ವೇಳೆ ಆ ವಿಷಯ ಗೊತ್ತಿದ್ದಿದ್ರೆ ಕನಕಗೂ ಹೇಳ್ತಿದ್ರಲ್ವಾ? ಅಂದ್ರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಇರ್ಬೋದು. ನನ್ನಿಂದ ತಪ್ಪಿಸ್ಕೊಳ್ಳಕ್ಕೆ ಏನೋ ಒಂದು ಹೇಳ್ತಿದ್ಯಾ ಅನ್ಸ್ತಿದೆ. ಯಾಕಂದ್ರೆ ಆ ಮಗು ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ರಾಜಣ್ಣ ಸತ್ತೋದ್ರು. ನೀನೇ ಎಸ್ಕೇಪ್ ಆಗೋಣ ಅಂತ ಏನೋ ಒಂದು ಕತೆ ಕಟ್ಕೊಂಡು ಹೇಳ್ತಿದ್ಯಾ ಹೇಗೆ? ಇದೊಳ್ಳೆ ಬಂದು ನನಗೆ ಕೊರಳಿ ಸುತ್ಕೊಂತಲ್ಲ.
ಮಗು ಬಗ್ಗೆ ಗೊತ್ತಿದೆ ಅಂತ ರಾಜಣ್ಣ ಹೇಳಿದ್ದು ಅಂತ ಹೇಗ್ ನಂಬಿಸ್ಲಿ? ಹಾ, ಅವತ್ ರಾತ್ರಿ ನಾನು ನೀನು ಕಾರಲ್ಲಿ ಫಾಲೋ ಮಾಡ್ಕೊಂಡು ಹೋದ್ವಲ್ಲ, ಅವನೇ ರಾಜಣ್ಣ. ಇರ್ಬೋದು, ಆದ್ರೆ ಆ ವ್ಯಕ್ತಿ ಫೇಸೇ ಕಾಣ್ಲಿಲ್ಲ. ಅವರೇ ರಾಜಣ್ಣ ಅಂತ ಹೇಗ್ ನಂಬೋದು? ಅದಕ್ಕೆ ನಾನೇನು ಮಾಡ್ಲಮ್ಮ? ಸತ್ತೋಗಿರೋಣ ಎಬ್ಬಿಸ್ಕೊಂಬಂದು ಹೇಳ್ಸಕ್ಕಾಗತ್ತಾ? ಅವತ್ತು ರಾಜಣ್ಣನು ಅವನ ಫ್ರೆಂಡು ನಮ್ಮ ಮನೆ ಹತ್ರ ಬಂದಿದ್ರು. ಅವನನ್ನು ಕೇಳಿದ್ರೆ ಗೊತ್ತಾಗ್ಬೋದು. ಫ್ರೆಂಡಾ? ಯಾವ ಫ್ರೆಂಡ್? ಅದೇ ರಾಜಣ್ಣಂಗೆ 3 ಹೊತ್ತು ಅಂಟ್ಕೊಂಡೇ ಇರ್ತಿದ್ನಲ್ಲ, ಅವನ ಹೆಸರು ಮತ್ತೇನೋ ನಾಲ್ಗೆಲ್ಲಿದೆ, ಬರ್ತಾ ಇಲ್ವಲ್ಲ ಅವನು. ಜಲ್ವಾ ಅಂಕಲ? ಅವನೇ ಅವನಿಗೆಲ್ಲ ಗೊತ್ತಿರ್ಬೋದು. ಯಾಕಂದ್ರೆ ಇಬ್ರು ಕಾಸ ದೋಸ್ತಲ್ವಾ, ರಾಜಣ್ಣ ಅವನಿಗೆಲ್ಲ ಹೇಳಿರ್ಬೋದು. ಸೊ ನಾನ್ ಚೆಲ್ವಾ ಅಂಕಲ್ನ ಮೀಟ್ ಮಾಡಿ ಸತ್ಯ ಏನು ಅನ್ನೋದನ್ನ ತಿಳ್ಕೋಬೇಕು. ನನ್ನ ಆಸ್ತಿ ವಾರಸ್ದಾರಣ ಎಲ್ಲಿದ್ದಾಳೆ ಅಂತ ಹುಡುಕಿ ಅವಳಿಗೆ ಆಸ್ತಿ ಬಿಡ್ಬೇಕು. ಚೀನಿ ಚೆಲುವೆ, ಏನ್ ಯೋಚನೆ ಮಾಡ್ತಿದ್ಯಾ? ನಾನು ಹೇಳ್ತಾ ಇರೋದು ಸತ್ಯ. ಸದ್ಯಕ್ಕೆ ನಂಬ್ತೀನಿ, ಆದ್ರೆ ನನ್ ತಂಗಿ ಸಿಗೋವರೆಗೂ ನಿನ್ ಮೇಲೆ ಒಂದ್ ಕಣ್ಣಿಟ್ಟಿರ್ತೀನಿ. ನೋಡು, ನನ್ನ ಯಾಮಾರ್ಸಕ್ ನೋಡ್ಬೇಡ, ಗೊತ್ತಾಯ್ತಾ? ಚಿಕ್ಕಮ್ಮ ಅವರೇ, ತಿಂಡಿಗೆ ಬನ್ನಿ. ನಾ ಬರ್ತೀನಿ. ಏಯ್, ಎಲ್ಲಿಗೆ ಹೋಗ್ತಿದ್ಯಾ? ನೋಡು, ಬೇಗ ರೆಡಿ ಆಗ್ಬಾ, ಅರ್ಜೆಂಟಾಗಿ ಆಫೀಸ್ಗೆ ಹೋಗ್ಬೇಕು. ಏಯ್, ಬಂದೇನೆ. ಕನಕ, ತಿಂಡಿ ಆಯ್ತೇನಮ್ಮ? ಇನ್ನೂ ಇಲ್ಲ. ಹೋಗಮ್ಮ, ತಿಂಡಿ ತಿನ್ನು. ಪರವಾಗಿಲ್ಲ, ಆಫೀಸಿಗೆ ಲೇಟ್ ಆಗತ್ತಂತೆ, ಅವ್ರು ಕಾಯ್ತಿದ್ದಾರೆ. ನಾನು ಆಮೇಲೆ ತಿಂತೀನಿ. ರೀ, ನಾನು ರೆಡಿ. ಅಮ್ಮ, ನೀನು ನಾನು ಒಳ್ಳೇದಕ್ಕೆ ಹೇಳ್ತಿದ್ಯಾ ಅಂತ ಗೊತ್ತಿದ್ದು ರಾತ್ರಿ ನಿನ್ನ ವಿರುದ್ಧ ಸಿಕ್ಕಾಪಟ್ಟೆ ಮಾತಾಡ್ಬಿಟ್ಟೆ. ನೀನು ಕೈ ಎತ್ತಿ ಹೊಡೆಯೋಷ್ಟು ನಿನ್ನ ಕೆರಳಿಸ್ಬಿಟ್ಟಿದ್ದೆ. ದಯವಿಟ್ಟು ನನ್ನ ಕ್ಷಮಿಸಮ್ಮ.